ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ. ಭಾಗ್ಯನಿಗೆ ತುಂಬ ಲೇಟ್ ಆಗಿರುತ್ತೆ, ಸೈಕಲ್ ಪಂಚರ್ ಕೂಡ ಆಗೋಗಿರುತ್ತೆ. ಅದಕ್ಕೆ ಅವಳೇ ನಾನೇ ಮಾಡ್ಕೋತೀನಿ ಕೊಡಿ ಅಂತೇಳಿ ಮೆಕ್ಯಾನಿಕ್ ಹತ್ರ ಆ ಟೂಲ್ಸ್ ಎಲ್ಲ ತೊಗೊಂಡು ಅವಳೇ ಕಷ್ಟಪಟ್ಟು ಪ್ರಯತ್ನ ಪಡ್ತಾ ಇರ್ತಾಳೆ. ಅದನ್ನು ನೋಡಿದ್ದು ಇನ್ನೊಬ್ಬರು ನೋಡ್ತಾರೆ ಅಲ್ಲಿ ನಿಂತ್ಕೊಂಡು. ಅವ್ರು ಹೇಳ್ತಾರೆ, ಪಾಪ ಅವರು ತುಂಬ ಅರ್ಜೆಂಟಲ್ಲಿ ಇದ್ದಾರೆ ಅಂತ ಅನಿಸುತ್ತೆ, ನೀವು ಅವ್ರಿಗೆ ಹೋಗಿ ಸಹಾಯ ಮಾಡಿ ಅಂತ ಹೇಳಿದ ತಕ್ಷಣ ಅವರು, ಬನ್ನಿ ಅಕ್ಕ ಈ ಕಡೆ ನಾನೇ ಮಾಡ್ಕೊಡ್ತೀನಿ, ನಿಮ್ಮ ಕೈಲಿ ಅದೆಲ್ಲ ಆಗಲ್ಲ ಅಂತೇಳಿ ಅವರೇ ರೆಡಿ ಮಾಡಿಕೊಡ್ತಾರೆ. ಅಷ್ಟರಲ್ಲಿ ಒಂದು ಫೋನ್ ಬರ್ತಾ ಇರುತ್ತೆ. ಅದನ್ನು ನೋಡಿಬಿಟ್ಟು ಅವಳು ಗಾಬರಿ ಆಗುತ್ತೆ. ಅವರೇನಾದರೂ ಅಡುಗೆಯವರು ಫೋನ್ ಮಾಡಿರಬೇಕಾ ಅಂಥೇಳಿ ಭಯ ಪಟ್ಕೊತಾಳೆ. ಅಷ್ಟರಲ್ಲಿ ಸೈಕಲ್ ರೆಡಿಯಾಗಿ, ತೊಗೊಳ್ಳಿ ಅಕ್ಕ ನಿಮ್ಮ ಸೈಕಲ್ ರೆಡಿ ಆಯಿತು ಅಂತ ಹೇಳಿ ಮೆಕ್ಯಾನಿಕ್ ಕೊಡ್ತಾರೆ. ತುಂಬ ಧನ್ಯವಾದ ಅಣ್ಣ, ನಿಮಗೆ ಎಷ್ಟಾಯಿತು ಹೇಳಿ ದುಡ್ಡು ಅಂತ ಕೇಳಿದ ತಕ್ಷಣ ಅವರು, ಇಲ್ಲ ಅಕ್ಕ ಎಲ್ಲ ಕೆಲಸ ನೀವೇ ಮಾಡ್ಕೊಂಬಿಟ್ಟಿದ್ದೀರಾ, ಪರವಾಗಿಲ್ಲ ಬಿಡಿ, ನೀವು ತುಂಬ ಅರ್ಜೆಂಟಲ್ಲಿ ಇದ್ದೀರಾ ಅನಿಸುತ್ತೆ, ಹೊರಡಿ ಅಂತ ಹೇಳಿದ ತಕ್ಷಣ ಅವಳು ಹೊರಡ್ತಾಳೆ. ಈ ಕಡೆ ಅಲ್ಲೇ ಒಬ್ಬರು ಸೈಕಲ್ ಶಾಪ್ಗೆ ಬಂದಿರ್ತಾರಲ್ಲ, ಅವರು ನೋಡಿ ಅವರೇ ಎಲ್ಲ ಕೆಲಸ ಮಾಡ್ಕೊಂಬಿಟ್ರು ನಾವು ಲೇಟಾಗಿದೆ ಅಂದ ತಕ್ಷಣ, ಇವಳು ಸ್ವಾಭಿಮಾನದ ಹೆಣ್ಣು ಅಂತ ಹೇಳಿ ಅವಳನ್ನ ಹೊಗಳ್ತಾ ಇರ್ತಾರೆ. ಈ ಕಡೆ ಸುಂದ್ರಿ ಮನೆಯಲ್ಲಿ, ನೋಡಿ ನಾವೆಲ್ಲರೂ ಟೆನ್ಷನ್ ಮಾಡ್ಕೊಂಡಿದ್ದೀವಿ, ನೀವು ನೋಡ್ರಿ ಎಲ್ಲರೂ ಆರಾಮಾಗಿ ಪೇಪರ್ ಓದ್ಕೊಂಡು ಕೂತಿದ್ದೀರಾ ಅಂತ ಹೇಳಿ ಅವ್ರ ಮಾವಂಗೆ ಸುಂದ್ರಿ ಹೇಳ್ತಾಳೆ. ಅದಕ್ಕೆ ಅವ್ರ ಮಾವ, ನೀವು ನನಗೆ ರಿಸಲ್ಟ್ ಏನು ಅಂತ ಗೊತ್ತು, ಅದಕ್ಕೆ ನಾನು ಆರಾಮಾಗಿದ್ದೀನಿ, ನೀವೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಸುಮ್ಮನೆ ಅಂತ ಹೇಳ್ತಾರೆ. ಯಾಕೆ ನಿಮ್ಗೆ ಅಷ್ಟೊಂದು ಆತ್ಮವಿಶ್ವಾಸ ಇದೆಯಾ ಅವಳ ಮೇಲೆ ಅಂತ ಭಾಗ್ಯನ ಅತ್ತೆ ಕೇಳ್ತಾರೆ. ಹೌದು, ನನ್ನ ಸೊಸೆಗೆ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನೀನು ಬೇಕಾದ್ರೆ ನೋಡ್ಕೊ, ಅವಳು ಸರಿಯಾದ ಸಮಯಕ್ಕೆ ಊಟ ತಲುಪಿಸ್ತಾಳೆ ಅವ್ರುಗಳಿಗೆ ಅಂತ ಹೇಳಿ ಅವಳ ಬಗ್ಗೆ ಹೇಳ್ತಾ ಇರ್ತಾರೆ. ಇಷ್ಟರಲ್ಲಿ ಸುನಂದ, ನಾನು ಹೇಳಿದೆ ತಾನೇ ಈ ಕೆಲಸ ಎಲ್ಲ ಬೇಡ ಅಂತ, ಯಾರೂ ನನ್ನ ಮಾತೇ ಕೇಳಲ್ಲ, ನೋಡಿ ಈ ವ್ಯಾಪಾರ ಶುರು ಮಾಡಿದಾಗಿಂದ ಏನಾದರೂ ಒಂದು ತೊಂದರೆ ಆಗ್ತಾನೇ ಇದೆ, ಎಷ್ಟು ಹೇಳಿದ್ರು ಯಾರಿಗೂ ತಲೆಗೆ ಹೋಗಲ್ಲ ಅಂಥೇಳಿ ಅವ್ರ ಭಾಗ್ಯನ ಬಗ್ಗೆ ಬೈತಾ ಇರ್ತಾಳೆ. ಅದಕ್ಕೆ ಭಾಗ್ಯನ ಅತ್ತೆ, ಅಲ್ಲ ಸುನಂದ ಅವರೇ, ನೀವು ಭಾಗ್ಯ ಏನು ಮಾಡೋಕ್ಕೆ ಹೋದ್ರು ಏನಾದರೂ ಒಂದು ಹೇಳ್ತಾನೆ ಇರ್ತೀರ ಅಲ್ವಾ, ಅವಳ ಆತ್ಮವಿಶ್ವಾಸನ ನೀವೇ ಕಳೀತಾ ಇದ್ದೀರಾ, ಪಾಪ ಅವಳು ಅಂತ ಹೇಳ್ತಾರೆ. ಅದಕ್ಕೆ ಸುನಂದ, ಪಾಪ ನನ್ನ ಮಗಳು ಎಲ್ಲ ಜವಾಬ್ದಾರಿನೂ ತನ್ನ ತಲೆ ಮೇಲೆ ಹಾಕ್ಕೊಂಡು ಮಾಡ್ತಾ ಇದ್ದಾಳೆ, ನನಗೆ ಅದನ್ನು ನೋಡಿ ಬೇಜಾರಾಗಲ್ವಾ, ಈಗಿನ ಕಾಲದಲ್ಲಿ ಒಬ್ಬೊಂಟಿಯಾಗಿ ಬದುಕೋದು ಎಷ್ಟು ಕಷ್ಟ, ಅಂಥದ್ರಲ್ಲಿ ಇಷ್ಟೆಲ್ಲ ಕೆಲಸಗಳನ್ನ ಅವಳೊಬ್ಬಳೇ ಮಾಡ್ತಿದ್ದಾಳೆ, ಅದಕ್ಕೆ ನನಗೆ ಬೇಜಾರಾಗ್ತಿರೋದು ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯನ ಅತ್ತೆ, ಅಯ್ಯೋ ತಾಯಿ, ನಿಮಗೆ ಸುನಂದಮ್ಮ ಅಂತ ಹೆಸರಿಡೋ ಬದಲು ಗೋಳಮ್ಮ ಅಂತಾದರೂ ಇಡಬೇಕಾಗಿತ್ತು, ಯಾವಾಗಲೂ ವಟ ಅಂತ ಏನಾದರೂ ಅವಳ ಬಗ್ಗೆ ಮಾತಾಡ್ತಾನೇ ಇರ್ತೀರಾ ಅಂಥೇಳಿ ಹೇಳ್ತಾರೆ. ಅದಕ್ಕೆ ಗುಂಡ ಬಂದು, ಅಜ್ಜಿ ನೀವು ಸಮಾಧಾನ ಮಾಡಿಕೊಂಡು ಆರಾಮಾಗಿರಿ, ತಲೆ ಕೆಡಿಸ್ಕೊಬಿಡಿ, ಅಮ್ಮ ಹೋಗ್ಬಿಟ್ಟು ಬರ್ತಾರೆ, ಯಾವಾಗಲೂ ಹೀರೋಯಿನು ಲಾಸ್ಟಲ್ಲಿ ಹೋಗಬೇಕು, ಆವಾಗಲೇ ಸ್ಟೋರಿಯಲ್ಲಿ ಟ್ವಿಸ್ಟ್ ಇರೋದು, ನೋಡ್ಕೊಳ್ಳಿ ಬೇಕಾದರೆ ನಮ್ಮಮ್ಮ ಎಷ್ಟು ಚೆನ್ನಾಗಿ ಹೋಗಿ ಕೊಟ್ಬಿಟ್ಟು ಬರ್ತಾರೆ ಅಂತ ಹೇಳಿ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ಭಾಗ್ಯ ಊಟ ತಗೊಂಡು ಅವರು ಆರ್ಡರ್ ಕೊಟ್ಟಿದ್ರಲ್ಲ ಅವ್ರ ಮನೆ ಹುಡ್ಕೊಂಡು ಹೋಗ್ತಾಳೆ. ಅಲ್ಲಿಗೆ ಹೋದ ತಕ್ಷಣ, ಇದೇ ಮನೆ ಇರ್ಬೋದೇನೋ ಅಂಥೇಳಿ ಫೋನ್ ಮಾಡ್ತಾಳೆ. ತಕ್ಷಣ ಅವರು ಹೊರಗಡೆ ಬರ್ತಾರೆ. ಬಂದ್ಬಿಟ್ಟು, ಏನ್ರಿ ನೀವು ಇಷ್ಟೊಂದು ಲೇಟಾಗಿ ಬರೋದು, ನಾವು ಎಷ್ಟೊತ್ತಿಂದ ಕಾಯ್ತಾ ಇದ್ದೀವಿ, ನೀವು ಆಗುತ್ತೆ ಅಂದರೆ ಆಗುತ್ತೆ ಅಂತ ಹೇಳಬೇಕು, ಇಲ್ಲ ಅಂದರೆ ಇಲ್ಲ ಅಂತ ಹೇಳಬೇಕು, ನೋಡಿದ್ರೆ ಇಷ್ಟೊತ್ತಿಗೆ ಬಂದರೆ ಏನ್ರಿ ಕತೆ, ಎಲ್ಲ ಆಲ್ರೆಡಿ ಊಟಕ್ಕೆ ಕೂತಾಗಿದೆ, ಏನು ಮಾಡೋದು ಇವಾಗ ಅಂತ ಹೇಳಿ ಬೈತಾರೆ. ಅದಕ್ಕೆ ಅವಳು, ಸಾರಿ ಸರ್, ದಯವಿಟ್ಟು ಕ್ಷಮಿಸಿ, ನಾನು ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗೋಯ್ತು ಅಂತೇಳಿ ಹೇಳ್ತಾರೆ. ನನಗೆ ಗೊತ್ತಿತ್ತು ನೀನು ಹೀಗೆ ಹೇಳ್ತೀರಾ ಅಂತ ಹೇಳಿದ ತಕ್ಷಣ, ತೊಗೊಳ್ಳಿ ಸರ್ ಎಲ್ಲ ರೆಡಿ ಇದೆ, ನೀವು ಹೋಗಿ ಊಟ ಬಡಿಸ್ಬೋದು ಅಂತೇಳಿ ಕೊಡ್ತಾಳೆ. ಒಂದು ನಿಮಿಷ ತಡೀರಿ, ನೀವು ಲೇಟಾಗಿ ಬೇರೆ ಬಂದಿದ್ದೀರಾ, ಅಡುಗೆ ಎಲ್ಲ ಏನು ಮಾಡ್ಕೊಬಂದಿದ್ರೋ ಏನು ಕತೆನೋ, ನಾನೊಂದು ಸಲ ಟೇಸ್ಟ್ ಮಾಡಿಬಿಡ್ತೀನಿ ಅಂತ ಹೇಳಿ ಒಂದು ಸ್ವಲ್ಪ ತಿಂತಾರೆ. ಏನಮ್ಮ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ಕೊಬಂದಿದ್ಯಾ, ಒಳ್ಳೆ ಪರಿಮಳ ಬರ್ತಾ ಇದೆ, ಹೋಳಿಗೆ ಅಂತೂ ತುಂಬಾ ಚೆನ್ನಾಗಿದೆ ಕಣಮ್ಮ, ಇನ್ಮೇಲಿಂದ ನಾನು ಏನೇ ಆರ್ಡರ್ ಬಂದರೂ ನಿಮಗೆ ಹೇಳ್ತೀವಿ ಅಂತ ಹೇಳಿ ಅವರು ಖುಷಿ ಪಟ್ಕೊಂಡು ಹೇಳ್ತಾರೆ. ಅವ್ರ ಹೆಂಡ್ತಿನ ಕದ್ಬಿಟ್ಟು, ತೊಗೊಂಡೋಗಿ ಈ ಊಟ ಎಲ್ಲ ಒಳಗಡೆ ತೊಗೊಂಡೋಗಿಡು ಅಂತ ಹೇಳಿ ಕೊಟ್ಟು ಕಳಿಸ್ತಾರೆ. ಆಮೇಲೆ ಅಲ್ಲಿ ತೆಗೆದ ತಕ್ಷಣ ಅಲ್ಲಿ ಜಾಮೂನ್ ಇರುತ್ತೆ. ನೋಡ್ಬಿಟ್ಟು, ಏನಮ್ಮ ಈ ಸ್ವೀಟ್ ಬೇರೆ ಎಕ್ಸ್ಟ್ರಾ ಕೊಟ್ಟಿದ್ಯಾ ಅಂಥೇಳಿ ನೋಡ್ತಾರೆ. ಇಲ್ಲ ಸರ್, ಅದು ನನ್ನ ಕಡೆಯಿಂದ ನಿಮಗೆ ಇವತ್ತು ಹಬ್ಬ ಅಲ್ವಾ, ಅದಕ್ಕೋಸ್ಕರ ತೊಗೊಬಂದಿದ್ದೀನಿ, ನಾನು ತಡವಾಗಿ ಬೇರೆ ಬಂದಿದ್ದೀನಿ, ಅದಕ್ಕೋಸ್ಕರ ನಿಮಗೆ ಈ ಮೂಲಕ ಸಾರಿ ಕೇಳಬೇಕು ಅಂತ ಅಂದ್ಕೊಂಡೆ ಅಂಥೇಳಿ ದುಡ್ಡು ಕೊಡ್ತಾರೆ. ದುಡ್ಡು ಕೊಟ್ಟ ತಕ್ಷಣ ಅವಳಿಗೆ ತುಂಬಾ ಖುಷಿ ಆಗುತ್ತೆ, ಸಂಪಾದನೆ ಅಂತೂ ಆಯ್ತಲ್ಲ ಅಂಥೇಳಿ ಖುಷಿ ಪಟ್ಕೊತಾಳೆ.
ಈ ಕಡೆ ಭಾಗ್ಯಳ ಅತ್ತೆಗೆ ಫೋನ್ ಮಾಡಿ ಹೇಳ್ತಾಳೆ, ನಾನು ಅತ್ತೆ ಊಟ ಎಲ್ಲ ಸರಿಯಾದ ಸಮಯಕ್ಕೆ ಕೊಟ್ಟಿದ್ದೀನಿ ಅವ್ರಿಗೆ ಅಂತೇಳಿದ ತಕ್ಷಣ ಮನೇಲೆಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಹೌದಾ ಭಾಗ್ಯ, ಅವ್ರಿಗೆಲ್ಲ ಊಟ ಕೊಟ್ಟಿದ್ದಾಯ್ತಾ ಅಂತ ಹೇಳಿದ ತಕ್ಷಣ, ಹೌದು ಅತ್ತೆ ನಾನು ಕೊಟ್ಟೆ, ಇನ್ಮೇಲೆ ಯಾವುದೇ ಆರ್ಡ್ರ್ ಇದ್ದರೂ ಅವ್ರು ನಮಗೆ ಹೇಳ್ತಾರಂತೆ, ಅವ್ರು ನಮಗೆ ದುಡ್ಡು ಕೂಡ ಕೊಟ್ಟಿದ್ದಾರೆ, ನಾನು ಬೇಗ ಬಂದುಬಿಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಈ ಕಡೆ ಭಾಗ್ಯಳ ಅತ್ತೆ, ನಿಮ್ಮ ಬಾಯಿಗೆ ಸಕ್ಕರೆ ಹಾಕ ನೋಡಿ, ನೀವು ಹೇಗೆ ಹೇಳಿದ್ರೋ ಅದೇ ಥರನೇ ಭಾಗ್ಯ ಸರಿಯಾದ ಸಮಯಕ್ಕೆ ಹೋಗಿ ಊಟ ತಲುಪಿಸಿದಾಳೆ ಅವ್ರಿಗೆಲ್ಲರಿಗೂ ಅಂತ ಹೇಳ್ತಾರೆ. ಅದಕ್ಕೆ ಸುನಂದಂಗೆ ಹೇಳ್ತಾರೆ, ನೋಡ್ದೆ ಗೋಳಮ್ಮ, ಆವಾಗಲೇ ಏನೋ ನನ್ನ ಸೊಸೆ ಬಗ್ಗೆ ಮಾತಾಡ್ತಾ ಇದ್ದಲ್ಲ, ಇವಾಗ ಹೇಳು ಎಷ್ಟು ನೀಟಾಗಿ ಹೋಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾಳೆ ನನ್ನ ಸೊಸೆ ಅಂತ ಹೇಳಿದ ತಕ್ಷಣ ಅವಳ ಮುಖ ಎಲ್ಲ ಒಂಥರ ಮಾಡ್ಕೊಂಬಿಡ್ತಾಳೆ. ಆಮೇಲೆ ಅವಳ ಮಗ ತುಂಬ ಖುಷಿ ಪಡ್ಕೊಂಡು ನಮ್ಮಮ್ಮ ಸೂಪರ್ ಸ್ಟಾರ್ ಅಂತ ಕುಣಿದು ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ನೋಡಿ ನಮ್ಮಮ್ಮ ಕೊನೆಗೂ ಸಾಧಿಸ್ಬಿಟ್ಲು ಅಂಥೇಳಿ. ಆಮೇಲೆ ಈ ಕಡೆ ಬಂದಿರೋ ಅಮೌಂಟೆಲ್ಲ ಕೂತ್ಕೊಂಡು ಲೆಕ್ಕ ಹಾಕ್ತಾ ಇರ್ತಾರೆ, ಎಷ್ಟೆಷ್ಟಾಗಿದೆ, ಏನಾಯಿತು, ಖರ್ಚೆಲ್ಲ ಎಷ್ಟು ಕಳೆದಿದೆ ಅಂತೆಲ್ಲ ಕೂತ್ಕೊಂಡು ಲೆಕ್ಕ ಹಾಕ್ಬೇಕಾದ್ರೆ ಭಾಗ್ಯ ಹೇಳ್ತಾಳೆ, ನೋಡಿ ಅತ್ತೆ ನಮ್ಮ ಖರ್ಚೆಲ್ಲ ಕಳೆದು ನಮಗೆ 530 ರೂಪಾಯಿ ಲಾಭ ಬಂದಿದೆ ಅಂತ ಹೇಳಿದ ತಕ್ಷಣ, ಓ ಹೌದಾ ಭಾಗ್ಯ, ಒಂದು ದಿನಕ್ಕೆ 530 ರೂಪಾಯಿ ನಮಗೆ ಲಾಭ ಬಂದಿದೆಯಾ, ಎಂಥ ಒಳ್ಳೆ ಸಮಾಚಾರ ಅಲ್ವಾ ಅಂತ ಹೇಳಿದ ತಕ್ಷಣ ಸುನಂದ, ಏನೋ 530 ರೂಪಾಯಲ್ಲಿ ನೀನು ಇಡೀ ಮನೆ ಸಂಸಾರ ನಿಭಾಯಿಸ್ಬಿಡ್ತೀಯಾ, ಇಷ್ಟಕ್ಕೆಲ್ಲ ಏನು ಖುಷಿ ಪಡಬೇಡ, ಸುಮ್ಮನೆ ಇರು ಅಂತ ಬೈತಾರೆ. ಅದಕ್ಕೆ ಸುನಂದ, ಅವಳು ನೀವು ಯಾವಾಗಲೂ ಇದನ್ನೇ ಹೇಳ್ತಾನೆ ಇರ್ತೀರ ಅಲ್ವಾ, ಇದು ಒಂದು ದಿನದ್ದಲ್ಲ, ಈ ಥರ ನಮಗೆ ಪ್ರತಿದಿನ ಆರ್ಡರ್ ಬಂದರೆ ಎಷ್ಟು ಸಂಪಾದನೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಈ ಕಡೆ ತಾಂಡವ್ಗೆ ಒಂದು ಫೋನ್ ನೋಡ್ಕೊಂಡು ಕೂತಿರ್ತಾನೆ. ಅವನು ಫೋನ್ ನೋಡ್ಬಿಟ್ಟು ಖುಷಿ ಪಡ್ತಾ ಇರ್ತಾನೆ. ಯಾಕೆ ಅಂದರೆ ತನ್ಮಯಿ ಸ್ಕೂಲ್ ಫೀಸ್ ಕಟ್ಟೋದು ಲಾಸ್ಟ್ ಡೇಟ್ ಆಗಿರುತ್ತೆ. ಅಷ್ಟರಲ್ಲಿ ಶ್ರೇಷ್ಠ ಬರ್ತಾಳೆ, ಏನು ತಾಂಡವ್ ಇಷ್ಟೊಂದು ಖುಷಿಯಾಗಿದೆಯಾ, ಏನು ಸಮಾಚಾರ ಅಂತ ಕೇಳಿದ ತಕ್ಷಣ, ಇಲ್ಲ ಶ್ರೇಷ್ಠ, ತನ್ಮಯಿದು ಫೀಸ್ ಕಟ್ಟೋದು ಲಾಸ್ಟ್ ಡೇಟ್ ಆಗಿದೆ, ಅದಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದೀನಿ. ಅವಳ ಹತ್ರ ಎಲ್ಲಿರುತ್ತೆ ಅಷ್ಟೊಂದು ದುಡ್ಡು ಕಟ್ಟೋದಕ್ಕೆ, ಅದಕ್ಕೆ ನಾನೇ ಕಟ್ಟಬೇಕಾಗತ್ತೆ. ನಾನೇನಾದರೂ ದುಡ್ಡು ಕಟ್ಟಿದ್ರೆ ಭಾಗ್ಯ ನನ್ನ ಮುಂದೆ ಸೋತಂಗೆ ಲೆಕ್ಕ ಅಂತ ಖುಷಿ ಪಟ್ಕೊಂಡಿರ್ತಾನೆ ಅವನು. ಆಮೇಲೆ ತಾಂಡವೇ ಫೋನ್ ಮಾಡ್ತಾನೆ, ಇರು ಒಂದ್ಸಲ ನಾನೇ ಕಾಲ್ ಮಾಡಿಬಿಡ್ತೀನಿ ನನ್ನ ಮಗನಿಗೆ, ಅವನು ಹೆಂಗೆ ಗಾಬರಿ ಮಾಡ್ಕೊಂಡಿರ್ತಾನೋ ಏನೋ ಅಂಥೇಳಿ ಕಾಲ್ ಮಾಡೋಕ್ಕೆ ತಗೋತಾನೆ. ಅಷ್ಟರಲ್ಲಿ ಈ ಕಡೆ ತನ್ವಿ ಯೋಚನೆ ಮಾಡ್ತಾ ಇರ್ತಾಳೆ, ಅವರಮ್ಮ ಬೈದಿರ್ತಾರೆ ಅವಳಿಗೆ, ನೀನು ಈ ಥರ ಎಲ್ಲ ಹೊರಗಡೆ ಏನಕ್ಕೆ ಹೋದೆ ಅಂಥೇಳಿ ಬೈದಿದ್ದು ನೆನಪು ಮಾಡಿಕೊಂಡು ಬೇಜಾರು ಮಾಡ್ಕೊತಾ ಇರ್ತಾಳೆ. ಅಷ್ಟರಲ್ಲಿ ಫೋನ್ ರಿಂಗ್ ಆಗುತ್ತೆ, ಫೋನ್ ತೊಗೋತಾಳೆ. ಹೇಳಿ ಪಪ್ಪ ಅಂತ ಹೇಳಿದ ತಕ್ಷಣ, ನೀನು ತನ್ಮಯಿಗೆ ಫೋನ್ ಕೊಡು ಅಂತ ಹೇಳ್ತಾನೆ. ಸಾರಿ ಪಪ್ಪ, ನಾನು ಈ ಥರ ಹೋಗಬಾರ್ದಾಗಿತ್ತು, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನನ್ನ ಮೇಲೆ ಕೋಪ ಹೋಗಿಲ್ವಾ ಅಂತ ಕೇಳ್ತಾಳೆ. ನೀನು ಹೇಳಿದ ತಕ್ಷಣ ನಂಗೆ ಕ್ಷಮಿಸೋದಕ್ಕಾಗಲ್ಲ, ನಂಗೆ ಸ್ವಲ್ಪ ಸಮಯ ಬೇಕಾಗುತ್ತೆ, ನೀನೀಗ ಫಸ್ಟ್ ತೊಗೊಂಡೋಗಿ ತನ್ಮಯಿಗೆ ಫೋನ್ ಕೊಡು ಅಂತ ಹೇಳ್ತಾನೆ. ಅವನು ಕೆಳಗಡೆ ದೇವ್ರ ನಮಸ್ಕಾರ ಮಾಡ್ತಿರ್ತಾನೆ ತನ್ಮಯಿ. ಅಲ್ಲಿ ಬಂದು, ತಗೋ ತನ್ಮಯ್ಯ, ಅಪ್ಪ ನಿಂಗೆ ಕಾಲ್ ಮಾಡಿದ್ದಾರೆ ಅಂತ ಫೋನ್ ಕೊಟ್ಟ ತಕ್ಷಣ, ಹೇಳಿ ಅಪ್ಪ ಅಂತ ಹೇಳ್ತಾನೆ ಅವನು. ನೀನೇನು ತಲೆ ಕೆಡಿಸ್ಕೊಬೇಡ ಕಣೋ, ನಾನು ಬಂದು ನಿಂಗೆ ಸ್ಕೂಲ್ ಫೀಸ್ ಕಟ್ತೀನಿ ಅಂತ ಹೇಳ್ತಾನೆ. ನೀನೇನು ಇಲ್ಲ ಅಪ್ಪ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ, ಅಮ್ಮ ಇವತ್ತು ಮಧ್ಯಾಹ್ನ ಬಂದು ಸ್ಕೂಲ್ ಫೀಸ್ ಕಟ್ತೀನಿ ಅಂತ ಹೇಳಿದಾರೆ ಬಿಡು, ನಾವೆಲ್ಲ ಆರಾಮಾಗಿದ್ದೀವಿ ಅಂತ ಹೇಳಿದ ತಕ್ಷಣ, ಅಯ್ಯೋ ಅವಳ ಹತ್ರ ಎಲ್ಲಿ ಬರುತ್ತೋ, ಅವಳ ಹತ್ರ ಒಂದು ಬಿಡಿಗಾಸು ಇಲ್ಲ, ನೀನೇನು ಅವಳ ಬಗ್ಗೆ ಹೇಳ್ತಾ ಇದೆಯಾ ಅಂತ ಹೇಳಿದ ತಕ್ಷಣ ಬಾಗಿಲು ಹತ್ತೆ ಬಂದು ಫೋನ್ ಕಿತ್ಕೊಂಡು, ಏಯ್ ನೀನೇನೋ ಮಕ್ಳ ಹತ್ರ ಫೋನ್ ಮಾಡಿಬಿಟ್ಟು ದುಡ್ಡು ಸ್ಕೂಲ್ ಫೀಸ್ ಹೇಗೆ ಕಟ್ತೀರಾ ಅಂತ ಕೇಳ್ತಾ ಇದೀಯಾ, ನನ್ನನ್ನು ಕೇಳು, ನಾನೇ ಹೇಳ್ತೀನಿ, ಅವಳು ಸ್ಕೂಲ್ ಫೀಸ್ ಹೇಗೆ ಕಟ್ತಾಳೆ ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಾನೆ. ಹೌದಾ, ಸರಿ ಆಯಿತು, ನಿನ್ನ ಸೊಸೆ ಬಗ್ಗೆ ನೀನೇ ಹೇಳು, ಅವಳು ಹೇಗೆ ಸ್ಕೂಲ್ ಫೀಸ್ ಕಟ್ತಾಳೆ ಇವಾಗ ಅಂತ ಕೇಳಿದ ತಕ್ಷಣ, ಅವಳು ಹೊಸ ಕೆಲಸ ಶುರು ಮಾಡಿದ್ದಾಳೆ ಇವಾಗ ಅಂತ ಹೇಳ್ತಾಳೆ. ಅವಾಗ ಇವನಿಗೆ ಶಾಕ್ ಆಗುತ್ತೆ. ಹೌದಾ, ಏನು ಕೆಲಸ ಶುರು ಮಾಡಿಬಿಟ್ಟಿದ್ದಾಳೆ ಅವಳು ಅಂತ ಕೇಳಿದ ತಕ್ಷಣ, ನೀನು ಹೇಳಿದ್ದಲ್ಲಪ್ಪ ಅವತ್ತು, ಅವಳಿಗೆ ಸೌಟ್ ಆಡ್ಸೋದು ಬಿಟ್ಟು ಬೇರೆ ಏನು ಬರಲ್ಲ ಅಡುಗೆ ಮನೆ ಕೆಲಸ ಅಂತ ಹೇಳಿದ್ದಲ್ಲ, ಅದನ್ನೇ ಮಾಡ್ತಾ ಇದ್ದಾಳೆ ಅವಳು ಇವಾಗ, ಅದರಿಂದನೇ ನಮಗೆ ಒಳ್ಳೆ ಲಾಭ ಬರ್ತಾ ಇದೆ, ಅದರಿಂದನೇ ಕಟ್ತಾಳೆ, ನೀನೇನು ತಲೆ ಕೆಡಿಸ್ಕೋಬೇಡ, ಇನ್ನೊಂದು ಸಲ ಏನಾದರೂ ಫೋನ್ ಮಾಡಿ ಈ ಥರ ಎಲ್ಲ ಕೇಳಿದ್ರೆ ಚೆನ್ನಾಗಿರಲ್ಲ ನಿನಗೆ ಅಂತ ಅವನನ್ನು ಗ್ರಾಚಾರ ಬಿಡಿಸ್ತಾಳೆ. ಆಮೇಲೆ ನೋಡು, ಈ ಥರ ಎಲ್ಲ ಮತ್ತೆ ನಮಗೆ ಕೇಳೋಕ್ಕೆ ಬರಬೇಡ ನೀನು ಅಂತ ಹೇಳಿದ ತಕ್ಷಣ ಈ ಕಡೆ ತಾಂಡವ್ಗೆ ಭಯ ಶುರುವಾಗುತ್ತೆ. ಏನು ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಲಿ ಇವಳು, ನಮ್ಗೆ ಗೊತ್ತೇ ಆಗಲಿಲ್ವಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಭಾಗ್ಯ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಇವರು ಅತ್ತೆ ಮಾತಾಡ್ತಾ ಇರೋದನ್ನು. ನೋಡು, ನನ್ನ ಬಗ್ಗೆ ಎಲ್ಲ ಎಷ್ಟೊಂದು ಖುಷಿಯಾಗಿ ಹೇಳ್ಕೊತಿದ್ದಾರೆ, ನಾನು ಫೀಸ್ ಕಟ್ತೀನಿ ಅಂತ ಇವ್ರಿಗೆಲ್ರಿಗೂ ನಂಬಿಕೆ ಇದೆ ಅಂಥೇಳಿ ಭಾಗ್ಯ ಹಿಂದೆ ನಿಂತ್ಕೊಂಡು ಅವ್ರ ಅತ್ತೆ ಮಾತಾಡೋದನ್ನ ಕೇಳಿಸ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಒಂದು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.